ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಲಮ್ ಇದೆಯಲ್ಲ, ಯಾವ ರೀತಿ ನಮಗೆ ಫೇಸ್ ಪ್ಯಾಕ್ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ ಇವತ್ತು. ನಿಮ್ಮ ಹಳೇ ಗಾಯದ ಗುರುತುಗಳೇ ಆಗಲಿ, ಕಲೆಗಳೇ ಆಗಲಿ, ಕಪ್ಪು ಕಲೆಗಳೇ ಆಗಲಿ, ಪಿಗ್ಮೆಂಟೇಷನ್ ಆಗಲಿ, ಹಳೇದು ಯಾವುದೇ ಕಲೆಗಳಿದ್ರೂ ಹೋಗ್ಲಾಡಿಸ್ಬಿಡುತ್ತೆ. ಅಷ್ಟು ಒಳ್ಳೆ ಪವರ್ಫುಲ್ ರೆಮಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಮಾಡ್ತಾ ಇರೋದೆಲ್ಲ ನಿಮ್ಗೆ ಗೊತ್ತಾಗ್ತಾ ಇದೆ ಆಲ್ರೆಡಿ. ತುಂಬ ಒಳ್ಳೆ ರಿಸಲ್ಟ್ ಕೊಡೋಂಥ ರೆಮಿಡೀಸ್ ಮಾತ್ರ ನಿಮಗೆ ನಾನು ವೀಡಿಯೋಸಲ್ಲಿ ನಾನು ಹಾಕ್ತಾ ಇರೋದು. ಅಂಥ ಒಳ್ಳೆ ಪವರ್ಫುಲ್ ರೆಮಿಡಿ ಆಲಮ್. ಒಂದು ಸಣ್ಣದು ಒಂದು ಎಷ್ಟು ಒಂದು 20 ರೂಪೀಸ್ ಏನೋ ತೊಗೋತಾನೆ ಅನ್ಕೋತೀನಿ ಒಂದು ಆಲಮ್. ಅದರಲ್ಲಿ ನಾವು ಯಾವ ರೀತಿ ಮಾಡ್ಕೋಬೋದು, ನಮ್ಮ ಮುಖದಲ್ಲಿರೋ ಕಲೆಗಳು, ಸ್ಕಾರ್ಸು, ಮೊಡವೆ ಕಲೆಗಳು, ಆ ಮುಖ ಕ್ಲಿಯರ್ ಆಗ್ತಾ ಬರುತ್ತೆ. ಅವಾಗ ಓಪನ್ ಪೋರ್ಸ್ ಎಲ್ಲನೂ ಮಿನಿಮೈಸ್ ಆಗುತ್ತೆ. ಅಂತ ಒಳ್ಳೆ ರೆಮಿಡಿ ತೊಗೊಂಡು ಬಂದಿದ್ದೀನಿ ಇವತ್ತು. ಆಲಮ್ನ ಡೈರೆಕ್ಟ್ ಯೂಸ್ ಮಾಡೋಂಗಿಲ್ಲ, ಅದನ್ನು ಯಾವ ರೀತಿ ನಾನು ಮಾಡ್ತೀನಿ ಪೌಡ್ರನ್ನ ಬನ್ನಿ ತೋರಿಸ್ತೀನಿ. ಇದೇ ಆಲಮ್ಮು. ಇದನ್ನು ನಾನು ನಾನ್ ಸ್ಟಿಕ್ ತವಾನಲ್ಲಿ ಹಾಕಿ ಬಿಸಿ ಮಾಡ್ತಾ ಇದ್ದೀನಿ. ಬಿಸಿ ಮಾಡ್ತಾ 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 ಅದು ಕರಗುತ್ತೆ. ಕರಗಿ ಅದನ್ನು ಈ ರೀತಿ ನಾವು ಆ ಕಡೆ ಸ್ಲೈಡ್ ಮಾಡ್ತಾ ಇರಬೇಕು. ಅದು ಕರಗ್ತಾ ಇರುತ್ತೆ. ಬರ್ತಾ ಕರಗಿ ಅದು ಮತ್ತೆ ನಮಗೆ ಲೈಟರ್ ಫಾರ್ಮಲ್ಲಿ ಸಿಗುತ್ತೆ. ಈ ಥರ ನಾವು ಮತ್ತೆ ಅದನ್ನು ತೆಗೆದ್ರೆ ಬಂದ್ಬಿಡುತ್ತೆ. ನಾನ್ ಸ್ಟಿಕ್ಕಲ್ಲಿ ಅದರಿಂದ ಚೆನ್ನಾಗಿ ಈಸಿಯಾಗಿ ಬರುತ್ತೆ. ಬೇರೆ ಯಾವುದೇ ನೀವು ಐರನ್ ತವಾದಲ್ಲಿ ಮಾಡಿದ್ರೆ ಅಷ್ಟು ಈಸಿಯಾಗಿ ಬರಲ್ಲ, ಕಚ್ಕೊಂಡ್ಬಿಡುತ್ತೆ. ನಾನ್ ಸ್ಟಿಕ್ ಆದ್ದರಿಂದ ವಾಪಸ್ ಬಂದ್ಬಿಡುತ್ತೆ. ನೋಡಿ, ಈ ಥರ ಕರಗ್ತಾ ನಮಗೆ ಲೈಟ್ ವೆಯ್ಟ್ ಪೌಡ್ರು ಫಾರ್ಮಲ್ಲಿ ಈ ಸಣ್ಣ ನಮಗೆ ಸ್ಟೋನ್ ಥರ ಆಗುತ್ತೆ. ಲೈಟ್ ವೆಯ್ಟ್ ಆಗುತ್ತೆ. ನಾವು ಕೈಯಲ್ಲಿ ಹಿಂಗೆ ಮಾಡಿದ್ರೆ ಮುರಿಯುತ್ತೆ, ಅಷ್ಟು ಲೈಟ್ ವೆಯ್ಟ್ ಆಗುತ್ತೆ. ಅದನ್ನು ನಾವು ವರ್ಷದ ತನಕ ಯಾವ ರೀತಿ ಪೌಡ್ರು ಮಾಡಿಟ್ಕೊಂಡು ಫೈನ್ ಪೌಡ್ರ್ ಮಾಡ್ಕೋಬೇಕು ಮಿಕ್ಸಿನಲ್ಲಿ. ಅದನ್ನು ಗಾಜಿನ ಬಾಟ್ಲಲ್ಲೇ ಹಾಕಿ ಸ್ಟೋರ್ ಮಾಡ್ಕೋಬೇಕು. ನಾನು ಇವಾಗ ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಇದನ್ನು ಸ್ಕಿನ್ ತೆಗೆದು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ನಿಮಗೆಲ್ಲ ಗೊತ್ತು, ಆಲೂಗೆಡ್ಡೆ ರಸ ನಮಗೆ ಬ್ಲೀಚಿಂಗ್ ಏಜೆಂಟಾಗಿ ಕೆಲಸ ಮಾಡುತ್ತೆ. ಇದನ್ನು ತುರಿದು ಇಟ್ಕೊಂಡಿದ್ದೀನಿ. ಇದನ್ನು ರಸ ತೊಗೋತಾ ಇದ್ದೀನಿ ಹಿಂಡ್ಬಿಟ್ಟು. ನೀವೇನೋ ಮಿಕ್ಸಿಗೆ ಹಾಕಬೇಕು ಅಂತ ಏನಿಲ್ಲ. ತುರಿದ್ಬಿಟ್ಟು ಆರಾಮಾಗೆ ನಿಮಗೆ ಒಂದು 5-6 ಸ್ಪೂನಷ್ಟು ರಸ ಒಂದೇ ಒಂದು ಆಲೂಗೆಡ್ಡೆಯಿಂದ ಸಿಗುತ್ತೆ ನಿಮಗೆ ಸ್ಟಾರ್ಚ್. ಇದು ನಿಮ್ಮ ಮುಖನ ಕ್ಲಿಯರ್ ಮಾಡ್ಕೊಂಬರುತ್ತೆ. ಕಪ್ಪು ಕಲೆಗಳೆಲ್ಲ ತೆಗೆಯುತ್ತೆ. ಪಿಗ್ಮೆಂಟೇಷನ್ನು ಮತ್ತು ಡಾರ್ಕ್ ಸರ್ಕಲ್ಲು ಅವು ಎಲ್ಲದಕ್ಕೂ ಒಳ್ಳೆ ರೆಮಿಡಿ ಇದು ಆಲೂಗೆಡ್ಡೆ ರಸ. ಕಿಚನಲ್ಲೇ ಸಿಗೋಂಥದ್ದು. ಇದರಲ್ಲೇ ಮಾಡ್ಕೋತಾ ಇದ್ದೀನಿ ನಾನು. ತುಂಬ ಫೇಸ್ ಪ್ಯಾಕ್ ಎಲ್ಲ ನಾನು ಆಲೂಗೆಡ್ಡೆ ರಸದಲ್ಲೇ ಮಾಡ್ತೀನಿ. ಈಗ 1 ಸ್ಪೂನ್ ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ. ಈ ಕಡಲೆ ಹಿಟ್ಟು ನಿಮ್ಮ ಸ್ಕಿನ್ಗೆ ಗ್ಲೋಯಿಂಗ್ ಕೊಡುತ್ತೆ, ಟೈಟನ್ ಮಾಡುತ್ತೆ, ಮತ್ತು ಓಪನ್ ಪೋರ್ಸ್ ಎಲ್ಲ ಮಿನಿಮೈಸ್ ಮಾಡುತ್ತೆ. ಈಗ ಒಂದು ಸ್ಪೂನು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ಅಕ್ಕಿ ಹಿಟ್ಟು ನಿಮ್ಮ ಸ್ಕಿನ್ಗೆ ಬ್ರೈಟನ್ ಅಪ್ ಮಾಡುತ್ತೆ, ಓಪನ್ ಪೋರ್ಸ್ ಎಲ್ಲ ಮಿನಿಮೈಸ್ ಮಾಡುತ್ತೆ, ಮತ್ತು ನಿಮಗೆ ಗ್ಲಾಸಿ ಫಿನಿಶಿಂಗ್ ಕೊಡುತ್ತೆ ನಿಮ್ಮ ಸ್ಕಿನ್ಗೆ. ಇದಾದಮೇಲೆ ನಾನು 1 ಸ್ಪೂನು ಕಾಫಿ ಪೌಡ್ರ್ ಹಾಕೋತಾ ಇದ್ದೀನಿ. ಇನ್ಸ್ಟಂಟ್ ಪೌಡ್ರಾರು ಹಾಕೋಬೋದು, ಮಾಮೂಲಿ ಕಾಫಿ ಪೌಡ್ರ್ ಇದೆಯಲ್ಲ ಅದನ್ನು ಬೇಕಾದರೂ ನೀವು ರೆಗ್ಯುಲರಾಗಿ ಹಾಕೋಬೋದು. ಈ ಕಾಫಿ ಪೌಡ್ರು ನಿಮ್ಮ ಮುಖನ ನೀವು ಏನು ಟ್ಯಾನ್ ಆಗಿರುತ್ತೆ ಅದನ್ನೆಲ್ಲನೂ ರಿಮೂವ್ ಮಾಡಿಬಿಡುತ್ತೆ. ತುಂಬ ಒಳ್ಳೆ ಸ್ಕಿನ್ಗೆ ಈ ಕಾಫಿ ಪೌಡ್ರು ತುಂಬ ಒಳ್ಳೆ ಮಾಡಿಸಿರೋಂಥ ಒಳ್ಳೆ ರೆಮಿಡಿ ನಿಮಗೆ ಸ್ಕಿನ್ಗೆ. ಇವಾಗ ನಾನು 1 ಸ್ಪೂನು ಇದು ಪನ್ನೀರ್ ಹಾಕ್ಕೊಂಡೆ, ರೋಸ್ ವಾಟರು. ಇವಾಗ ಒಂದು ಸ್ಪೂನಷ್ಟು ಹಸಿ ಹಾಲು ಹಾಕೋತಾ ಇದ್ದೀನಿ. ಹಸಿ ಹಾಲು ಕೂಡ ನಿಮ್ಮ ಸ್ಕಿನ್ನ ಡೀಪ್ ಕ್ಲೆನ್ಸ್ ಮಾಡುತ್ತೆ. ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕಡಲೆ ಹಿಟ್ಟು ಗಂಟು ಕಟ್ತಾ ಇರೋ ಥರ ಕ್ಲೀನಾಗಿ ಕಲಸಿಟ್ಕೊಳ್ಳೋಣ. ಇವಾಗ ಆಲಮ್ ನೋಡಿ ಇಲ್ಲಿ ಎಷ್ಟು ಕೈಯಿಂದನೇ ಹಿಂಗೆ ಮುರಿಯೋಷ್ಟು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಇದನ್ನೆಲ್ಲ ನಾನು ಮಿಕ್ಸಿಗೆ ಹಾಕ್ಕೊಂಡು ಫೈನ್ ಪೌಡ್ರ್ ಮಾಡ್ಕೊತೀನಿ. ಈಗ ಟಾಲ್ಕಮ್ ಪೌಡ್ರ್ ಇರುತ್ತಲ್ಲ ಆ ಥರ ಫೈನ್ ಪೌಡ್ರ್ ಮಾಡ್ಕೋಬೇಕು. ರಫಾಗಿ ಮಾಡಿಕೊಂಡ್ರು ನಿಮ್ಮ ಮುಖನ ಹಾಳು ಮಾಡಿಬಿಡುತ್ತೆ, ಡ್ಯಾಮೇಜ್ ಮಾಡುತ್ತೆ. ಹಾಗಾಗಿ ಫೈನ್ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಾಗ್ಬಿಡತ್ತೆ. ಒಂದೇ ಸಲಿಗೆ ನಿಮಗೆ ಫೈನ್ ಪೌಡ್ರ್ ಸಿಕ್ಬಿಡುತ್ತೆ. ಅದನ್ನು ನೀವು ಸೇವ್ ಮಾಡಿ ಇಟ್ಕೋಬೇಕು. ಒಂದು ಗಾಜಿನ ಬಾಟ್ಲಲ್ಲಿ ಇಟ್ಕೊಂಡ್ರೆ ನಿಮಗೆ ವರ್ಷ ಪೂರ್ತಿ ನೀವು ಏನೇ ಮುಖಕ್ಕೆ ಕ್ರೀಮ್ ಮಾಡಿದ್ರೆ ಆಗಲಿ ಇಲ್ಲ ಅದಕ್ಕೂ ಯೂಸ್ ಮಾಡ್ಕೋಬೋದು. ಡೈರೆಕ್ಟಾಗಿ ಆಲಮ್ನ ಮಾತ್ರ ಯೂಸ್ ಮಾಡಬೇಡಿ. ಈ ರೀತಿ ಇದು ಮಾಡ್ಕೊಂಡೇ ಲೈಟ್ ವೆಯ್ಟ್ ಮಾಡ್ಕೊಂಡೇ ನಾವು ಕರಗಿಸ್ಬಿಟ್ಟೇ ಯೂಸ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಫೈನ್ ಪೌಡ್ರ್ ಮಾಡಿಟ್ಕೊಂಡು ಬಂದಿದ್ದೀನಿ. ಇವಾಗ ಇದನ್ನು 2 ಚಿಟಕಿಯಷ್ಟು ಉಪಯೋಗಿಸ್ಬೇಕು, ಜಾಸ್ತಿ ಉಪಯೋಗಿಸ್ಬಾರ್ದು ಇದನ್ನು. ಇದು ತುಂಬ ಜನಕ್ಕೆ ಅಲರ್ಜಿ ಆಗಿಬಿಡತ್ತೆ ಸ್ಕಿನ್ಗೆ, ಮತ್ತು ಜಾಸ್ತಿ ಹೊತ್ತು ಬಿಡಬಾರ್ದು ನಿಮ್ಮ ಸ್ಕಿನ್ನಲ್ಲಿ. ನಾನು ನೋಡಿ 2 ಚಿಟಕಿಯಷ್ಟು ಫೈನ್ ಪೌಡ್ರ್ ಹಾಕ್ಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಕಡೆಗೂ ಸ್ಪ್ರೆಡ್ ಆಗಬೇಕು. ಆ ರೀತಿ ಮಿಕ್ಸ್ ಮಾಡಿಕೊಂಡು ಬಂದಿದ್ದೀನಿ. ಮುಖಕ್ಕೆ ಮಾಸ್ಕ್ ರೀತಿ ಹಾಕೋತಾ ಇದ್ದೀನಿ. ನೀವು ಏನೇ ಮಾಸ್ಕ್ ಹಾಕ್ಕೊಂಡ್ರು ಮುಖಕ್ಕೆ ಪ್ಯಾಕ್ ಮಾಡ್ಕೊಂಡ್ರು ಮುಖ ತೊಳೆದ್ಕೊಂಡು ಬಂದಿರಬೇಕು. ವಾಶ್ ಮಾಡ್ಕೊಂಡು ಬಂದಿರೋ ಮುಖಕ್ಕೆ ಮಾತ್ರ ಹಚ್ಚಬೇಕು ನೀವು. ನೋಡಿ, ಈಗ ಏನೇ ಹಚ್ಚಿದ್ರೂ ಅಪ್ವರ್ಡ್ ಮೋಷನಲ್ಲೇ ಹಚ್ಚಬೇಕು.
ಎಲ್ಲ ಕಡೆನೂ ಈವನ್ನಾಗಿ ಸ್ಪ್ರೆಡ್ ಆಗೋ ರೀತಿ ಹಚ್ಕೊಳ್ಳೋಣ. ನಿಮಗೆ ಎಲ್ಲಿ ಜಾಸ್ತಿ ಡಾರ್ಕ್ ಸ್ಪಾಟ್ಸು, ಪಿಗ್ಮೆಂಟೇಷನ್ನು, ಕಲೆಗಳು ಎಲ್ಲೆಲ್ಲಿದೆ ಅಲ್ಲಿಗೆ ನೀವು 2 ಸಲ ಹಚ್ಕೋಬೋದು ಇದನ್ನೇ. ತುಂಬ ಜನಕ್ಕೆ ನೆಕ್ಕಲ್ಲೂ ಕಪ್ಪು ಕಲೆಗಳಿರುತ್ತೆ, ಅದರಲ್ಲಿಗೂ ನಾವು ಹಚ್ಕೊಳ್ಳೋಣ ಇದನ್ನು. ನೋಡಿ, ಹಚ್ಕೊಂಡು 10 ನಿಮಿಷ ಬಿಡಬೇಕು, ಜಾಸ್ತಿ ಹೊತ್ತು ಬಿಡಬಾರ್ದು. ಒಣಗಲಿ ಅಂತ ಅಂದ್ಬಿಟ್ಟು ತುಂಬ ಟೈಮ್ ತೊಗೋಬಾರ್ದು. ಈ ಆಲಮ್ ಹಾಕಿರೋದ್ರಿಂದ ಬೇಗ ತೆಗೆದು ಬಿಡಬೇಕು. 10 ನಿಮಿಷ ಟೈಮ್ ನೋಡಿಕೊಂಡು ತೆಗೆದು ಬಿಡ್ತಾ ಇದ್ದೀನಿ ನಾನು. ಒಣಗಕ್ಕೂ ಕೂಡ ಬಿಟ್ಟಿಲ್ಲ ನಾನು. 10 ಮಿನಿಟ್ಸ್ ಅಷ್ಟೇ ಟೈಮ್ ನೋಡ್ಕೊಂಡು ತೆಗಿತಾ ಇದ್ದೀನಿ. ನಿಮ್ಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ, ಬ್ರೈಟನ್ ಆಗಿದೆ ಸ್ಕಿನ್ನು. ನೋಡಿ, ಮುಖ ತೊಳ್ಕೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಿ ಕಲೆಗಳೆಲ್ಲ ಹೋಗುತ್ತೆ. ಇದೆಲ್ಲ ಹೋಮ್ ರೆಮಿಡೀಸ್ ಎಲ್ಲ ನಿಮಗೆ ಹೋಗಬೇಕು ಅಂತಂದರೆ ನೀವು ಮಿನಿಮಮ್ಮು ವೀಕ್ಲಿ 2 ಆರು ನೀವು ಇದನ್ನೆಲ್ಲ ಫಾಲೋ ಮಾಡಲೇಬೇಕು. ಇದನ್ನೆಲ್ಲ ಫಾಲೋ ಮಾಡುವಾಗ ನಾನು ಏನೇನು ಹೇಳಿದ್ದೇನೆ ಟಿಪ್ಸು ಅದನ್ನೆಲ್ಲ ಫಾಲೋ ಮಾಡಲೇಬೇಕು. ಆಲಮ್ನ ಡೈರೆಕ್ಟಾಗಿ ಯೂಸ್ ಮಾಡೋಂಗಿಲ್ಲ. ನೀವು ಅದನ್ನು ನಾನು ಯಾವ ರೀತಿ ಮಾಡಿದೆ ಆ ರೀತಿ ಮಾಡಿ ಫೈನ್ ಪೌಡ್ರ್ ಮಾಡಿಕೊಂಡೆ ಯೂಸ್ ಮಾಡ್ಕೋಬೇಕು. ಜಾಸ್ತಿ ಹೊತ್ತು ಬಿಡಬಾರ್ದು, 10 ಮಿನಿಟ್ಸ್ ಅಷ್ಟೇ ಬಿಡಬೇಕು. ಫೈನ್ ಪೌಡ್ರ್ ಮಾತ್ರ ಹಾಕಬೇಕು. ನೋಡಿ, ಈಗ ನಾನು ನನ್ನ ಬೆಸ್ಟ್ ಮಾಯಿಶ್ಚರೈಸರ್ ಕ್ರೀಮ್ ಇದೆಯಲ್ಲ ಅದನ್ನು ಹಚ್ತಾ ಇದ್ದೀನಿ. ಡ್ರೈ ಸ್ಕಿನ್ ಇರೋರು ಆಲಮ್ ಯೂಸ್ ಮಾಡಿದ್ಮೇಲೆ ನೀವು ಮಾಯಿಶ್ಚರೈಸ್ ಮಾಡ್ಕೊಳ್ಳೇಬೇಕು ಮುಖಕ್ಕೆ. ನೀವು ಮಾಯಿಶ್ಚರೈಸರ್ ಇರಲಿಲ್ಲ ಅಂತ ಅಂದರೆ ಕೊಬ್ಬರಿ ಎಣ್ಣೆ ತೊಗೊಂಡು ಹಚ್ಕೊಂಡು ಲೈಟಾಗಿ ಮಸಾಜ್ ಮಾಡಿಕೊಂಡ್ರೆ ಸ್ಕಿನ್ಗೆಲ್ಲ ನಿಮಗೆ ಅಬ್ಸರ್ವ್ ಆಗುತ್ತೆ. ಆವಾಗ ಸ್ಕಿನ್ ಸಾಫ್ಟನ್ ಆಗುತ್ತೆ. ನೆಕ್ ಸ್ಕಿನ್ ಇದೆಯಲ್ಲ, ಬೇಗ ಮುಖದ ಸ್ಕಿನ್ಗಿಂತನೂ ಬೇಗ ಸ್ಯಾಗಿಂಗ್ ಆಗಿಬಿಡುತ್ತೆ. ನೆಕ್ ಸ್ಕಿನ್ಗೂ ಲೈಟಾಗಿ ಮಸಾಜ್ ಮಾಡ್ಕೊಬೇಕು ಅಪ್ವರ್ಡ್ ಮೋಷನಲ್ಲಿ. ಆಮೇಲೆ ಲೈಟಾಗಿ ಗೊತ್ತಲ್ಲ ನಿಮಗೆ, ನಾನು ಸುಮಾರು ಸಲ ತೋರಿಸಿದ್ದೀನಿ ನಿಮಗೆ ಫೇಸ್ ಮಸಾಜ್ ಯಾವ ರೀತಿ ಮಾಡಬೇಕು ಅಂತ ಅಂದ್ಬಿಟ್ಟು. ವಾರದಲ್ಲಿ 2 ಸಲಿನಾದರೂ ನೀವು ಇದನ್ನೆಲ್ಲ ಫಾಲೋ ಮಾಡಲೇಬೇಕು. ಆವಾಗಲೇ ಬೆಟರ್ ರಿಸಲ್ಟ್ ಸಿಗೋಕ್ಕೆ ಸಾಧ್ಯ. ಈ ರೀತಿ ಅಪ್ವರ್ಡ್ ಮೋಷನಲ್ಲೇ ಸ್ವಲ್ಪ ಮಸಾಜ್ ಮಾಡ್ಕೊಂಡು ಲೈಟಾಗಿ ಮಾಡಿಕೊಂಡ್ರೆ ಮಾಯಿಶ್ಚರೈಸರು ಕೂಡ ಅಬ್ಸರ್ವ್ ಆಗುತ್ತೆ, ಒಳ್ಳೆ ರಿಸಲ್ಟ್ ಸಿಗುತ್ತೆ, ಸಾಫ್ಟ್ ಸ್ಕಿನ್ನು ನಿಮ್ಮದಾಗತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ಸ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಶೇರ್ ಮಾಡಿ. ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. ನಾನು ಒಳ್ಳೊಳ್ಳೆ ಟಿಪ್ಸ್ ತೊಗೊಂಡು ಬರ್ತಾ ಇರ್ತೀನಿ, ನಿಮಗೆ ವಿಡಿಯೋ ಮಾಡ್ತಾ ಇರ್ತೀನಿ. ಇದನ್ನು ನನ್ನ ಬೆಸ್ಟ್ ಮಾಯಿಶ್ಚರೈಸರ್ ಅಂತ ಹೇಳ್ತೀನಲ್ಲ, ಬೆಸ್ಟ್ ಮಾಯಿಶ್ಚರೈಸರ್ ಅಂತಲೇ ಇಟ್ಟಿದ್ದೀನಿ. ಅದು ನಿಮಗೆ ಬೇಕಂದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕ್ತಾ ಇದ್ದೀನಿ, ಅದಕ್ಕೆ ನೀವು ಫೋನ್ ಮಾಡಿ ನನಗೆ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದು ಫ್ರೀ ಸಬ್ಸ್ಕ್ರಿಪ್ಷನ್ ಅಂತ ಹೇಳ್ತೀನಿ. ಸಬ್ಸ್ಕ್ರೈಬ್ ಆದಮೇಲೆ ಅಲ್ಲಿ ಆಲ್ ಅಂತ ಆಪ್ಷನ್ ಬರುತ್ತೆ. ಆಲ್ ಅಂತ ನಿಮಗೆ ಬೆಲ್ ಐಕಾನ್ ಬರುತ್ತೆ. ಅಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಆಲ್ ಅಂತ ಆಪ್ಷನ್ ಬರುತ್ತೆ. ಆಲ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕೋ ಪ್ರತಿ ವಿಡಿಯೋನೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ನನ್ನ ವಿಡಿಯೋ ಇಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.